ಪ್ರಿಯ ವೀಕ್ಷಕರೇ, ತಾಯ್ನಾಡು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಸಕ್ಕರೆ ನಗರಿ ಮುಧೋಳ ಬಸ್ ನಿಲ್ದಾಣವಿದ್ದರೂ ರಸ್ತೆ ಪಾಲು. ರನ್ನ ಬೆಳಗಲಿಯಲ್ಲಿ ಬಸ್ ತಡೆದು ಗ್ರಾಮಸ್ಥರ ಆಕ್ರೋಶ. ಸುಸಜ್ಜಿತ ನಿಲ್ದಾಣವಿದ್ದರೂ ಒಳಗೆ ಬಾರದ ಸಾರಿಗೆ ಬಸ್ಗಳು. ಅವ್ಯವಸ್ಥೆ ವಿರುದ್ಧ ಸಾರ್ವಜನಿಕರ ಪ್ರತಿಭಟನೆಗೆ ಸ್ಪಂದಿಸಿದ ಡಿಪೋ ಮ್ಯಾನೇಜರ್. ಜಿಲ್ಲೆಯ ಸಕ್ಕರೆ ನಗರಿ ಅಂತಾನೆ ಖ್ಯಾತಿಯಾಗಿರುವ ಮುಧೋಳ ತಾಲೂಕಿನ ರನ್ನ ಬೆಳಗಲಿ ಗ್ರಾಮದಲ್ಲಿ ಬಸ್ ನಿಲ್ದಾಣವಿದ್ದರೂ ಬಸ್ಗಳು ನಿಲ್ದಾಣದ ಒಳಗೆ ಬಾರದೆ ಪ್ರಯಾಣಿಕರಿಗೆ ತೊಂದರೆ ನೀಡುತ್ತಿರುವುದನ್ನು ಖಂಡಿಸಿ ಸಾರ್ವಜನಿಕರು ಮತ್ತು ಗ್ರಾಮಸ್ಥರು ಬಸ್ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ರನ್ನ ಬೆಳಗಲಿಯಲ್ಲಿ ಸರ್ಕಾರಿ ಬಸ್ ನಿಲ್ದಾಣವಿದ್ದರೂ ಸಾರಿಗೆ ಸಂಸ್ಥೆಯ ಬಸ್ಗಳು ನಿಲ್ದಾಣದ ಒಳಗೆ ಹೋಗುತ್ತಿರಲಿಲ್ಲ. ಬದಲಾಗಿ ಚಾಲಕರು ಬಸ್ಗಳನ್ನು ಹೊರಗಿನ ಮುಖ್ಯ ರಸ್ತೆಯಲ್ಲೇ ನಿಲ್ಲಿಸಿ ಪ್ರಯಾಣಿಕರನ್ನ ಹತ್ತಿಸಿಕೊಳ್ಳುತ್ತಿದ್ರು. ಇದರಿಂದ ನಿಲ್ದಾಣದಲ್ಲಿ ಕಾಯೋ ಪ್ರಯಾಣಿಕರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಹಿರಿಯ ನಾಗರಿಕರಿಗೆ ತೀವ್ರ ತೊಂದರೆಯಾಗುತ್ತಿತ್ತು. ಈ ನಿರ್ಲಕ್ಷ್ಯದಿಂದ ಬೇಸತ್ತ ಸಾರ್ವಜನಿಕರು ಮತ್ತು ಗ್ರಾಮಸ್ಥರು ಒಗ್ಗೂಡಿ ರಸ್ತೆಯಲ್ಲಿ ಜಮಾಯಿಸಿದ್ರು. ರಸ್ತೆಯಲ್ಲೇ ಸಂಚರಿಸುತ್ತಿದ್ದ ಬಸ್ಗಳನ್ನು ಅಡ್ಡಗಟ್ಟಿ ನಿಲ್ಲಿಸಿದ ಅವರು ಪ್ರತಿಯೊಂದು ಬಸ್ಸು ಕಡ್ಡಾಯವಾಗಿ ಬಸ್ ಸ್ಟ್ಯಾಂಡ್ ಒಳಗೆ ಹೋಗಲೇಬೇಕು ಎಂದು ಪಟ್ಟು ಹಿಡಿದ್ರು. ಇನ್ನು ಗ್ರಾಮಸ್ಥರು ಮುಂದೆ ನಿಂತು ರಸ್ತೆಯಲ್ಲಿದ್ದ ಬಸ್ಗಳನ್ನು ಬಲವಂತವಾಗಿ ನಿಲ್ದಾಣದ ಒಳಗೆ ಕಳಿಸುವ ಮೂಲಕ ಚಾಲಕರಿಗೆ ಬಿಸಿ ಮುಟ್ಟಿಸಿದ ಘಟನೆ ಕೂಡ ಈ ವೇಳೆ ನಡೆಯಿತು. ಅವ್ಯವಸ್ಥೆಯ ಆಗರವಾದ ನಿಲ್ದಾಣ. ಕೇವಲ ಬಸ್ ಸಂಚಾರದ ಸಮಸ್ಯೆಯಷ್ಟೇ ಅಲ್ಲದೆ ನಿಲ್ದಾಣದ ಕಳಪೆ ನಿರ್ವಹಣೆಯ ಬಗ್ಗೆಯೂ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಡಿಯೋ ದೃಶ್ಯಗಳಲ್ಲಿ ಕಂಡು ಬಂದಂತೆ ನಿಲ್ದಾಣದ ಕೊಠಡಿಗಳು ಕಸದ ರಾಶಿಯಿಂದ ತುಂಬಿವೆ. ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿವೆ. ನಿಲ್ದಾಣದಲ್ಲಿ ಶೌಚಾಲಯ, ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳಿಲ್ಲ. ರೂಮ್ಗಳೆಲ್ಲ ಗಲೀಜಾಗಿವೆ ಎಂದು ಸ್ಥಳೀಯ ಮುಖಂಡರೊಬ್ಬರು ದೂರವಾಣಿ ಮೂಲಕ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳುತ್ತಿರುವುದು ಕಂಡುಬಂದಿದೆ. ಡಿಪೋ ಮ್ಯಾನೇಜರ್ ಸ್ಪಂದನೆ. ಗ್ರಾಮಸ್ಥರ ಈ ದಿಢೀರ್ ಹೋರಾಟ ಮತ್ತು ಆಕ್ರೋಶಕ್ಕೆ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡಿದೆ. ವಿಷಯ ತಿಳಿದ ತಕ್ಷಣ ಸ್ಪಂದಿಸಿರೋ ಸ್ಥಳೀಯ ಡಿಪೋ ಮ್ಯಾನೇಜರ್ ಮೇಡಮ್ ಅವರು ಇನ್ನು ಮುಂದೆ ಪ್ರತಿಯೊಂದು ಬಸ್ ಕಡ್ಡಾಯವಾಗಿ ನಿಲ್ದಾಣದ ಒಳಗೆ ಹೋಗಿ ನಂತರವೇ ಮುಂದಿನ ಸಂಚಾರ ನಡೆಸಬೇಕು ಎಂದು ಚಾಲಕರಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಇನ್ನು ನಿಲ್ದಾಣದ ಸ್ವಚ್ಛತೆಯನ್ನ ಕಾಪಾಡಬೇಕು, ಬಸ್ ಸಂಚಾರ ಸುಗಮವಾಗಿರಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ. ವರದಿ ಆಸ್ಮಾ ಕಮಲ್ನವರ್.